ನಮಸ್ತೆ ಎಲ್ರಿಗೂ, ಒನ್ ಕರ್ನಾಟಕಕ್ಕೆ ಸ್ವಾಗತ. ರೇಷನ್ ಕಾರ್ಡ್ ಅಪ್ಡೇಟ್ ಇದೆ. ಏನಂದ್ರೆ 4.50 ಲಕ್ಷ ಅಂದ್ರೆ 4.5 ಲಕ್ಷ BPL ಕಾರ್ಡ್ದಾರರಿಗೆ ಶಾಕ್ ನೀಡಿ 110 ಕೋಟಿ ರೂಪಾಯಿನ ಸರ್ಕಾರದ ಒಂದು ಬೊಕ್ಕಸಕ್ಕೆ ಉಳಿತಾಯ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಕೆಲವು ನಿರ್ದಿಷ್ಟ ಪಡಿತರ ಚೀಟಿದಾರರಿಗೆ ಅಂದ್ರೆ ಶಾಕ್ ಕೊಟ್ಟಿದ್ದಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಹಣ ಉಳಿತಾಯ ಕೂಡ ಆಗಿದೆ. ಎಸ್, ಜನರು ಹೇಳ್ತಾ ಇದ್ರು ಇವರು ಒಂದು ಫ್ರೀ ಸ್ಕೀಮ್ ಕೊಟ್ಟು ನಮ್ಮ ಹಣನ ಸರ್ಕಾರ ಯಾವುದೋ ಒಂದು ಸ್ಕೀಮ್ ನ ಯೂಸ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಜನ ಅವತ್ತೇ ಸರ್ಕಾರದ ವಿರುದ್ಧ ಮಾತನಾಡಿದ್ರು. ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಹಣ ಖರ್ಚಾಗ್ತಿದೆ. ಇದೆಲ್ಲ ನಿಮ್ಗೆಲ್ಲ ಗೊತ್ತು. ವಿವಿಧ ಆದಾಯಗಳ ಒಂದು ಮೂಲಗಳನ್ನ ಪರಿಶೀಲನೆ ಮಾಡಿ ಹಾಗೂ ವೆಚ್ಚವನ್ನ ಕಡಿತ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇದೀಗ BPL ಪಡಿತರ ಕಾರ್ಡ್ಗಳ ವಿಚಾರದಲ್ಲಿ ಕೂಡ ಇದೇ ನಡೆದಿದೆ ಅಂತ ಒಂದು ಈ ಮಹತ್ವದ ಅಪ್ಡೇಟ್ ಅಂದ್ರೆ ಬೆಳವಣಿಗೆ ಕೂಡ ಬಂದಿದೆ. ಏನಂದ್ರೆ ಕರ್ನಾಟಕ ಸರ್ಕಾರವು BPL ಪಡಿತರ ಕಾರ್ಡ್ ವಿಚಾರದಲ್ಲಿ ತೆಗೆದುಕೊಂಡ ಒಂದು ಪ್ರಮುಖ ನಿರ್ಧಾರದಿಂದ ಸರ್ಕಾರದ ಒಂದು ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಲಾಭ ಬಂದಿದೆ. ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆ ತಗ್ಗಿಸಲು ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಳ್ತಾ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಅನುದಾನಕ್ಕೆ ಹೊಂದಾಣಿಕೆ ಮಾಡುವುದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾನೆ ಇದೆ. ಇದೀಗ ಸರ್ಕಾರವು BPL ಪಡಿತರ ಕಾರ್ಡ್ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರವು ಕೂಡ ಕೋಟ್ಯಾಂತರ ರೂಪಾಯಿ ಉಳಿತಾಯಕ್ಕೆ ಒಂದು ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಎಸ್, ಕರ್ನಾಟಕದಲ್ಲಿ ನೀವು ನೋಡಬಹುದು 4.50 ಅಂದ್ರೆ 4.5 ಲಕ್ಷ BPL ಕಾರ್ಡ್ನ ರದ್ದು ಮಾಡಿದವು. ಕರ್ನಾಟಕ ಸರ್ಕಾರ ಕಳೆದ 1 ವರ್ಷನ ಇದನ್ನ ಒಂದು ಪರಿಷ್ಕರಣೆ ಮಾಡೋದಕ್ಕೆ ತಗೊಳ್ತು. BPL ಇಂದ APL ಗೆ ಟ್ರಾನ್ಸ್ಫರ್ ಮಾಡ್ತು. ಅಂದ್ರೆ ಕೆಲವು ನಿಗದಿತ ಮಾನದಂಡಗಳೇನಿದೆ, ಸೊ ಅದನ್ನ ನಿರೂಪಣೆ ಮಾಡಿ ಯಾರೋ ಒಬ್ರು IT ರಿಟರ್ನ್ ಮಾಡಿರ್ತಾರೆ ಅಥವಾ ಯಾವುದಕ್ಕೋ ಒಂದು ಟ್ಯಾಕ್ಸ್ ಕಟ್ಟಿರ್ತಾರೆ. ಈ ರೀತಿ ಅದನ್ನ ಟ್ರೇಸ್ ಔಟ್ ಮಾಡಿ IT ಡಿಪಾರ್ಟ್ಮೆಂಟ್ ಇಂದ ಸಪೋರ್ಟ್ ತಗೊಂಡು ಮೊದಲ ಹಂತದಲ್ಲೇ ತುಂಬಾ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತು. ಇನ್ನು ರಾಜ್ಯ ಸರ್ಕಾರ ಯಾವ ಸರ್ಕಾರಿ ಅಧಿಕಾರಿ ಹಾಗೂ ಸಿಬ್ಬಂದಿಯ ಬಳಿ ರೇಷನ್ ಕಾರ್ಡ್ಗಳಿದೆ ಅದನ್ನ ಕೂಡ ಪರಿಶೀಲನೆ ಮಾಡಿತ್ತು. ಇದೀಗ ಒಟ್ಟಾರೆ ಓವರ್ ಆಲ್ ನೋಡಿದ್ರೆ ನಿಮಗೆ 4.5 ಲಕ್ಷ ಪಡಿತರ ಒಂದು ಚೀಟಿಗಳನ್ನ ಸರ್ಕಾರ ರದ್ದು ಮಾಡಿದೆ. ಈ ಪ್ರಮಾಣದ ಒಂದು BPL ಕಾರ್ಡ್ಗಳು ರದ್ದಾಗಿರುವುದರಿಂದನೇ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಉಳಿತಾಯ ಆಗಿದೆ. ಏಕೆಂದ್ರೆ ಈ ಒಂದು ಯಾರೆಲ್ಲ ಟ್ಯಾಕ್ಸ್ ಕಟ್ತಿದ್ದಾರೆ, ಇಲ್ಲಿ ಯಾರಿಗೆಲ್ಲ ಒಂದು BPL ಕಾರ್ಡ್ ಕ್ಯಾನ್ಸಲ್ ಆಯ್ತು ಅವ್ರಿಗೆ ಗೃಹಲಕ್ಷ್ಮಿ ಹಣ ಕೂಡ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಉಳಿತಾಯ ಆಯಿತು. ಈ ಕ್ರಮದಿಂದ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ಹತ್ತಿರ 110 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಉಳಿತಾಯ ಆಗುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಇನ್ನು BPL ಪಡಿತರ ಒಂದು ಕಾರ್ಡ್ಗಳನ್ನ ರಾಜ್ಯ ಸರ್ಕಾರ ರದ್ದು ಮಾಡೋದ್ರಿಂದ 4.50 ಅಂದ್ರೆ 4.5 ಲಕ್ಷ ಜನರು ಗೃಹಲಕ್ಷ್ಮಿ ಯೋಜನೆಯಿಂದ ಕೂಡ ಹೊರಗೆ ಬಂದ್ರು. ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ, ಯಾಕಂದ್ರೆ ಅಲ್ಲಿ BPL ನಿಮ್ಗೆ ಅಪ್ಲಿಕಬಲ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆನ ಸಿಗ್ತಾ ಇತ್ತು. ಇದರಿಂದ ಸರ್ಕಾರಕ್ಕೆ ಭಾರಿ ಹಣ ಉಳಿತಾಯ ಆಗಿದೆ ಅಂತ ಕೂಡ ನಿರೀಕ್ಷೆ ಕೂಡ ಮಾಡಲಾಗಿದೆ, ಮತ್ತೆ ಉಳಿತಾಯನೂ ಆಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡ್ತೀವಿ ಯಾರನ್ನ? ಈ BPL ಮತ್ತು APL ಕಾರ್ಡ್ ಯಾವುದಾದರೂ ಸರಿ, ಈ 2 ಕಾರ್ಡ್ಗಳನ್ನ ಹೊಂದಿರುವವರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಭಾಗವಾಗಿರುವವರು ಒಂದೊಮ್ಮೆ ಆದಾಯ ತೆರಿಗೆ ಪಾವತಿ ಮಾಡ್ತಿದ್ರೆ ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಈ ಪರಿಶೀಲನೆ ಪ್ರಕ್ರಿಯೆಯು ನಿರಂತರವಾಗಿ ನಡೀತಾನೆ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಇವರು ಸರ್ಕಾರದ ಒಂದು ಬೊಗಸಕ್ಕೆ ಹಣ ಉಳಿಸಬೇಕು, ಆದಷ್ಟು ಈ ಒಂದು ಸ್ಕೀಮ್ಗಳಿಂದ ಜನಗಳನ್ನ ತೆಗೆದಾಗಬೇಕು, ಇಷ್ಟೇ ಆಗಿದೆ. ಈ ಮೂಲಕ ಇನ್ನಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗುಳಿಯೋ ಸಾಧ್ಯತೆ ಕೂಡ ಇದೆ. ಹಾಗೆ ಮನೆಯಲ್ಲಿ ಒಬ್ಬರಿದ್ರು ಕೂಡ ಕ್ರಮ ತಗೋತೀವಿ. ಇನ್ನು BPL ಕಾರ್ಡ್ ಹೊಂದಿರುವ ಕುಟುಂಬದಲ್ಲಿ ಯಾವುದೇ ಒಬ್ಬ ಸದಸ್ಯರು GST ಅಥವಾ ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಡಿದ್ರೆ ಆ ನಿರ್ದಿಷ್ಟ ಕುಟುಂಬದ ಒಟ್ಟಾರೆ BPL ಕಾರ್ಡ್ ರದ್ದಾಗಲಿದೆ. ಈಗಾಗಲೇ ಈ ಮಾದರಿಯನ್ನ ಕರ್ನಾಟಕದಾದ್ಯಂತ ನಾವು ಅನುಸರಿಸ್ತಾ ಇದ್ದೀವಿ. ಅಲ್ಲದೆ ಕೆಲವು BPL ಕಾರ್ಡ್ದಾರರಿಗೆ ಯಾವುದೇ ಒಂದು ನೋಟಿಸ್ ನ ಜಾರಿ ಮಾಡದೆ ಈ ರೀತಿ ಕಾರ್ಡ್ ರದ್ದು ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿತ್ತು. ಸೊ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈ ತರ ಸರ್ಕಾರ ಬರಬಾರ್ದಾಗಿತ್ತು. ಸೊ ಇವರು ಈ ಫ್ರೀ ಸ್ಕೀಮ್ ನ ಕೊಡೋಕ್ಕೋಸ್ಕರ, ಇವ್ರು ಗೆಲ್ಲೋಕ್ಕೋಸ್ಕರ ಮತ್ತೆ ಇವರು ಅದೇನೇ ಮುಂದುವರಿಸ್ತಾ ಇದ್ದಾರೆ. ಸೊ ನಾವು ನೆಕ್ಸ್ಟ್ ಕಾಂಗ್ರೆಸ್ ವೋಟ್ ಹಾಕಲ್ಲ, ಈ ರೀತಿ ಅನೇಕ ಒಂದು ಅಸಮಾಧಾನ ಕೂಡ ವ್ಯಕ್ತ ಆಗಿತ್ತು. ಸೊ ಹರಹರನ್ನು ಸಹ BPL ಕಾರ್ಡ್ ವ್ಯಾಪ್ತಿಯಿಂದ ಹೊರಗಿರಿಸಲಾಗಿತ್ತು ಅಂತ ಕೆಲವರು ಆರೋಪ ಮಾಡಿದ್ದಾರೆ. ಸೊ ಅದಕ್ಕೆ ಸರ್ಕಾರ ಒಂದು ಏನ್ ಹೇಳ್ತಾ ಇದೆ, ನೀವೇನಾದ್ರೂ ಆಕ್ಚುಲ್ ಆಗಿ ಅರ್ಹರಾಗಿದ್ರೆ ನೀವು ಅದನ್ನ ಪ್ರೂವ್ ಮಾಡಿದ್ರೆ ನಾವು ಕಾರ್ಡ್ ಕೊಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ. ಸೊ ಒಟ್ಟಾರೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಉಳಿತಾಯ ಆಗ್ತಿದ್ಯಾ ಅಷ್ಟೇ ಸರ್ಕಾರದ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆನಾ? ಸೊ ಒಟ್ಟಾರೆ 100 ರಿಂದ 150 ಕೋಟಿ ರು ಸರ್ಕಾರಕ್ಕೆ ಒಂದು ಬೊಕ್ಕಸಕ್ಕೆ ಉಳಿತಾಯ ಆಗ್ತಾ ಇದೆ. ಸೊ ಯಾಕಂದ್ರೆ ಒಂದು ಕಡೆ ರೇಷನ್ ಕಾರ್ಡ್ ಅಲ್ಲಿ ಉಳಿಸ್ಕೊಂಡ್ರೆ, ಎಕ್ಸಾಂಪಲ್ ಈಗ ಎಷ್ಟೋ ಲಕ್ಷ ಜನನ ರಿಮೂವ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಬರ್ಡನ್ ಕಡಿಮೆ ಆಗುತ್ತೆ. ಅದೇ ರೀತಿ ರೇಷನ್ ಕಾರ್ಡ್ ಏನಾದ್ರು ರಿಮೂವ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಗೃಹಲಕ್ಷ್ಮಿ ಹಣ ಕೂಡ
ಅವ್ರಿಗೆ ಸೇರಲ್ಲ. ಸೊ ಈ ರೀತಿ ಸರ್ಕಾರ ಪ್ಲಾನ್ ಮಾಡಿಕೊಂಡು ಆದಷ್ಟು ಸರ್ಕಾರದ ಬೊಕ್ಕಸಕ್ಕೆ ಒಂದು ಎಫೆಕ್ಟ್ ಆಗದೆ ಇರೋ ತರ ಸರ್ಕಾರ ನೋಡ್ಕೊಳ್ತಾ ಇದೆ. ಸೊ ಕಾದ್ ನೋಡ್ಬೇಕು. ಜನರು ಈ ರೀತಿ ಸರ್ಕಾರ ಶಾಕ್ ಕೊಡ್ತಾ ಇರೋದ್ರಿಂದ ಜನರು ಸರ್ಕಾರಕ್ಕೆ ಯಾವ ರೀತಿ ಶಾಕ್ ಕೊಡ್ಬೋದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ. ಸೊ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ, ಈ ರೀತಿ ಅನೇಕ ಜನರು ಮಾತಾಡ್ತಿದ್ದಾರೆ. ಸೊ ನಾವು ನೆಕ್ಸ್ಟ್ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ಈ ರೀತಿ ನಮಗೆ ಯಾಮಾರಿಸ್ತಿದ್ದಾರೆ, ಫ್ರೀ ಸ್ಕೀಮ್ ನಾವು ಕೇಳಿದ್ವಾ, ಈ ರೀತಿ ಅನೇಕ ಜನರು ನೀವು ಮಾತಾಡೋದನ್ನ ಕೇಳಿಸ್ಕೊಂತೀರಾ. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.